ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಆಲ್ರೆಡಿ PGCET ಬಗ್ಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ಮಾಡಿದ್ದೆ. ಬಟ್ ಇವಾಗ ಮಾಡ್ತಿರೋದು ಆಫ್ಟರ್ ಸೆಕೆಂಡ್ PUC ಇಂಜಿನಿಯರಿಂಗಲ್ಲಿ ಬೆಸ್ಟ್ ಕೋರ್ಸಸ್ನ ಯಾವ ಥರ ಚೂಸ್ ಮಾಡೋದು, ಯಾವುದು ಬೆಸ್ಟ್ ಕೋರ್ಸಸ್ಸು, ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುವಂಥ ಹೈ ಸ್ಯಾಲರಿ ಪ್ಯಾಕೇಜ್ ಸಿಗುವಂಥ ಕೋರ್ಸಸ್ ಯಾವುದು. ನನಗೆ ತುಂಬ ಜನ ನನ್ನ ರಿಲೇಟಿವ್ಸು, ತುಂಬ ಜನ ನನ್ನ ಫ್ರೆಂಡ್ಸು ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾನೆ ಇದ್ದರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಅದಕ್ಕಂತಲೇ ನಾನು ಇರೋದು. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಸು, ಬರೀ ಎಜುಕೇಷನ್ ಪರ್ಪಸ್ ಅಲ್ಲ, ಜಾಬ್ ರಿಲೇಟೆಡ್ ಪರ್ಪಸ್ಸು, ತುಂಬ ಥರ ಎಲ್ಲ ಥರ ಯೂಸ್ಫುಲ್ ಕಂಟೆಂಟ್ಸು ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದ್ದೀರಾ. ವೀಡಿಯೋ ಫುಲ್ಲು ನೋಡಿ, ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೋಡಿ, ವಿಷಯಕ್ಕೆ ಬರೋದಾದರೆ ಇಂಜಿನಿಯರಿಂಗ್ನಲ್ಲಿ ನಿಮಗೆ ತುಂಬ ಥರ ಕೋರ್ಸಸ್ ಅವೈಲಬಲ್ ಇರುತ್ತೆ. ಅದರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಏರೋಸ್ಪೇಸ್ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್, ತುಂಬ ಥರ ಕೋರ್ಸಸ್ಸು. ನಿಮಗೆ ಯಾವ್ದು ತೊಗೊಳ್ಬೇಕು ಅಂತ ಕನ್ಫ್ಯೂಸ್ ಮಾಡಿ ಬಿಟ್ಬಿಟ್ಟಿರುತ್ತೆ. ಅದಕ್ಕೋಸ್ಕರನೇ ತುಂಬ ಜನ ಇಂಜಿನಿಯರಿಂಗ್ ಬಿಟ್ಟು ನೀಟ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅವ್ರ ಪ್ಯಾಷನ್ ಬಂದು ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇದ್ರೂ ಬೇರೆ ದಾರಿ ಇಲ್ಲದೆ ಏನು ತೊಗೊಳ್ಬೇಕು ಅಂತ ಚಾಯ್ಸೇ ಇಲ್ಲದೇ ಬೇರೆ ಬೇರೆ ಯಾವುದ್ಯಾವುದೋ ಸಿಕ್ಕಿದ ಕೋರ್ಸ್ನೆಲ್ಲ ತೊಗೊಬಿಡ್ತಾರೆ. ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲೇ ಟಾಪ್ 5 ನೀವು ಯಾವುದನ್ನು ತೊಗೊಂಡ್ರೆ ನಿಮಗೆ ಬೆಸ್ಟ್ ಅಂತ ನಾನು ತೋರಿಸ್ಕೊಡ್ತೀನಿ. ಅದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೊಂಡು ತೊಗೊಳ್ಳಿ. ಬೆಸ್ಟು ಕೋರ್ಸಸ್ ಬಂದು ಮೊದಲನೇದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎರಡನೇದು ಎಲೆಕ್ಟ್ರಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಮೂರನೇದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ನಾಲ್ಕನೇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಐದನೇದು ಬಂದು ಸಿವಿಲ್ ಇಂಜಿನಿಯರಿಂಗ್. ಈ 5 ಕೋರ್ಸ್ನಲ್ಲಿ ನೀವು ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. 5 ಕೂಡ ಬೆಸ್ಟ್ ಇದೆ. ನೋಡಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ 2004 ಹಿಡಿದು 2020ವರೆಗೂ ಸ್ಯಾಲರಿ ಪ್ಯಾಕೇಜು ನಮ್ಮ ಇಂಡಿಯಾದಲ್ಲಿ ಯಾವ ಥರ ಇದೆ ಅನ್ನೋದು ನಿಮಗೆ ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ. ಅದನ್ನು ಒಂದ್ಸಲಿ ನೀವೇ ನೋಡಿ, ನಿಮಗೆ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ. ಈ ಕೋರ್ಸ್ ಡ್ಯೂರೇಷನ್ ಬಂದು ನಿಮಗೆ 4 ಇಯರ್ಸ್ ಇರುತ್ತೆ. ನೀವು ಆ 4 ಇಯರ್ಸ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ತುಂಬ ಜನಕ್ಕೆ ಕೋರ್ಸ್ ಡ್ಯೂರೇಷನ್ ಎಷ್ಟಿರುತ್ತೆ, ಸ್ಯಾಲರಿ ಪ್ಯಾಕೇಜ್ ಎಷ್ಟು ಕೊಡ್ತಾರೆ ಏನೋ ಗೊತ್ತಿಲ್ಲ, ಸುಮ್ಮನೆ ಯಾರೋ ರೆಕಮೆಂಡ್ ಮಾಡ್ತಾರೆ ಅಂತ ಸುಮ್ಮನೆ ಹೋಗಿ ಸೇರ್ಕೊಬಿಡ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅದನ್ನು ಸೇರಿಕೊಂಡು ಓದಿ, ಆ ಕೋರ್ಸ್ನ ತೊಗೊಳ್ಳಿ. ಸುಮ್ಮನೆ ಯಾರೋ ಸಜೆಸ್ಟ್ ಮಾಡಿದ್ರು ಅನ್ನೋದಕ್ಕೋಸ್ಕರ ನೀವು ತೊಗೊಂಡ್ರೆ ನಿಜವಾಗ್ಲೂ ಅದು ಸರಿ ಇರೋದಿಲ್ಲ. ಎರಡನೇದು ಬಂದು ಎಲೆಕ್ಟ್ರಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಈ ಕೋರ್ಸ್ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅದಕ್ಕೋಸ್ಕರ ಈ ಕೋರ್ಸು ನಮ್ಮ ಇಂಡಿಯಾದಲ್ಲಿ ತುಂಬಾ ಹೈ ಸ್ಯಾಲರಿ ಪ್ರೊವೈಡ್ ಮಾಡುತ್ತೆ ಮತ್ತು ನಿಮಗೆ ಒಳ್ಳೆ ಸ್ಕಿಲ್ಸ್ನ ಕಲಿಸ್ಕೊಡುತ್ತೆ. ನೋಡಿ, ಸ್ಯಾಲರಿ ಪ್ಯಾಕೇಜ್ ಬಂದು ಬ್ಯಾಂಗ್ಳೂರ್ ರೇಂಜಸ್ನಲ್ಲಿ 0.2 7.5 ಪರ್ ಆ್ಯನಮ್ ನಿಮಗೆ ಲ್ಯಾಕ್ ಬರೋದಷ್ಟು. ನೆಕ್ಸ್ಟು ಆವ್ರೇಜ್ ಬಂದು 3.5 ಇರುತ್ತೆ. ಇಲ್ಲ ಸರ್, ನನಗೆ ಅಷ್ಟೊಂದು ಓದೋಕ್ಕಾಗಲ್ಲ, ನನ್ನ ಕೈಲಿ ಕಂಪ್ಯೂಟರ್ ಸೈನ್ಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಈ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ತುಂಬ ನಿಮಗೆ ಫ್ಯೂಚರಲ್ಲಿ ಒಳ್ಳೆ ಸ್ಯಾಲರಿನ ಪ್ಯಾಕೇಜ್ನ ಪ್ರೊವೈಡ್ ಮಾಡುತ್ತೆ, ಹಾಗೆ ನಿಮ್ಮ ಲೈಫ್ ಕೂಡ ಹಾಗೆ ಸೆಟಲ್ ಆಗುತ್ತೆ. ನೆಕ್ಸ್ಟು ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ನಲ್ಲೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ನಿಮಗೆ ಫ್ಯೂಚರಲ್ಲಿ ಜಾಬ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಇದು ಬಂದು 4 lakh to 8 lakh ನಿಮಗೆ ಪ್ರೊವೈಡ್ ಮಾಡುತ್ತೆ. ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಸ್ಯಾಲರಿ ಬಂದು ಇಂಡಿಯಾದಲ್ಲಿ ನಾನು ಹಾಕಿದ್ದೀನಿ ನೋಡಿ, 4 lakhಯಿಂದ 8 lakhವರೆಗೂ ನಿಮಗೆ ಸ್ಯಾಲರಿನ ಪ್ರೊವೈಡ್ ಮಾಡುತ್ತೆ. ಅಂದರೆ ಪರ್ ಆ್ಯನಮಿಗೆ ನಿಮಗೆ ಅಷ್ಟು ಸಿಗುತ್ತೆ. ಅಂದರೆ ನೀವು ಇನ್ನೂ ಸ್ಕಿಲ್ಸ್ನ ನಾಲೆಡ್ಜ್ನ ಚೆನ್ನಾಗಿ ಕಲ್ತ್ಕೊಳ್ತು ಅಂತ ಅಂದರೆ ನಿಮ್ಗೆ ಇನ್ನೂ ಜಾಸ್ತಿ ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಇಂಜಿನಿಯರಿಂಗ್ನಲ್ಲಿ ಇದು ಟಾಪ್ 3 ಆಗಿ ಉಳ್ಕೊಂಡಿದೆ ನಾನು ಸೆಲೆಕ್ಟ್ ಮಾಡಿರೋ ಹಾಗೆ. ನಿಮಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆಲ್ಮೋಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮಗೆ ಸಾಕಾಗ್ತಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ಇದೆ, ದಯವಿಟ್ಟು ಹೋಗಿ ಕಮೆಂಟ್ ಮಾಡಿ. ನಾನು ವೀಡಿಯೋಸ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಹಾಗೆ ತುಂಬ ಜನ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗುರು. ನೆಕ್ಸ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇದ್ರದ್ದು ಬಂದು ಕೋರ್ಸ್ ಡ್ಯೂರೇಷನ್ನು 4 ಇಯರ್ಸ್ ಇರುತ್ತೆ. ನೀವು 4 ಇಯರ್ಸ್ದು ಎಲ್ಲ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಬಂದು 4 ಇಯರ್ಸೇ ಇರುತ್ತೆ. ಇದ್ರದ್ದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 2,85,868 ಪರ್ ಇಯರ್ಗೆ ಇರುತ್ತೆ. ನಿಮಗೆ ಆಲ್ಮೋಸ್ಟ್ ಇಷ್ಟಿರುತ್ತೆ ನಮ್ಮ ಇಂಡಿಯಾದಲ್ಲಿ. ನೀವು ಯಾವುದೇ ಥರ ತಲೆ ಕೆಡಿಸ್ಕೊಳ್ದೆ ನನ್ನ ಫ್ರೆಂಡ್ ಅದನ್ನು ಸಜೆಸ್ಟ್ ಮಾಡ್ದೆ, ಅವ್ನು ಅದಕ್ಕೆ ಸೇರ್ಕೊಬಿಟ್ಟಿದ್ದಾನೆ, ಇವ್ನು ಇದಕ್ಕೆ ಸೇರ್ಕೊಬಿಟ್ಟಿದ್ದಾನೆ ಅಂತ ತಿಳ್ಕೊಂಡು ನೀವು ಯಾವುದ್ಯಾವುದಕ್ಕೋ ಹೋಗಿ ಸುಮ್ಮನೆ ಸೇರಿಕೊಂಡು ಆಮೇಲೆ ಕಷ್ಟಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸು ಯಾವುದನ್ನು ಒಪ್ಪುತ್ತೋ, ನಿಮಗೆ ಯಾವ್ದು ಇಷ್ಟನೋ ಆ ಕೋರ್ಸಿಗೆ ನೀವು ಜಾಯ್ನ್ ಆಗಿ ಅದರಲ್ಲಿ ಒಳ್ಳೆ ಥರ ನೀವು ಎಜುಕೇಷನ್ನ ಪಡ್ಕೊಂಡ್ರೆ ನಿಮ್ಮ ಫ್ಯೂಚರು ನಿಮ್ಮ ಕೈನಲ್ಲೇ ಇರುತ್ತೆ. ಇದರಲ್ಲೂ ದೊಡ್ಡ ಮೆಕ್ಯಾನಿಕಲ್ ಮಾಡ್ಕೊಂಡ್ರು ದೊಡ್ಡ ಕಂಪನಿಗಳಲ್ಲಿ, ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳಲ್ಲಿ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ತುಂಬ ಇದೆ. ಚಾನ್ಸಸ್ ಏನು ಸಿಕ್ಕೇ ಸಿಗುತ್ತೆ, ನೀವು ಒಳ್ಳೆ ಥರ ಓದಬೇಕಷ್ಟೆ. ದೊಡ್ಡ ಕಂಪನಿ IT-BT ಕಂಪ್ನಿಗಳೆಲ್ಲ ಈಗ ಕಾರ್ ಕನ್ಸ್ಟ್ರಕ್ಷನ್ಸ್ ಮತ್ತು ಬೈಕ್ ಪ್ರಿಪೇರ್ ಮಾಡೋದು ಇದೆಲ್ಲ ಮ್ಯಾನುಫ್ಯಾಕ್ಚರ್ ಇರುತ್ತಲ್ಲ, ಅದರಲ್ಲೆಲ್ಲ ಮೆಕ್ಯಾನಿಕಲ್ಲಿ ಒಳ್ಳೊಳ್ಳೆ ಸ್ಯಾಲರಿ ಇರುತ್ತೆ.
ಇನ್ನು ಟಾಪ್ 5ಅಲ್ಲಿ ಲಾಸ್ಟ್ ಒನ್ ಬಂದು ಸಿವಿಲ್ ಇಂಜಿನಿಯರಿಂಗ್ ಕೂಡ ತುಂಬ ಬೆಸ್ಟ್ ಇದೆ. ಈಗ ರೀಸೆಂಟಾಗಿ ನನ್ನ ಜೂನಿಯರ್ ಕೂಡ ಅದಕ್ಕೆ ಜಾಯ್ನ್ ಆಗಿದ್ದಾನೆ. ನೀವು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಇದ್ದರೆ ಸಿವಿಲ್ ಇಂಜಿನಿಯರಿಂಗ್ ಇದು ಕೂಡ ಕೋರ್ಸ್ ಡ್ಯೂರೇಷನ್ ಬಂದು ನಿಮಗೆ 4 ಇಯರ್ಸ್ ಇರುತ್ತೆ. ಇಂಜಿನಿಯರಿಂಗ್ ಎಲ್ಲ ಆಲ್ಮೋಸ್ಟ್ 4 ಇಯರ್ಸ್ ಇರುತ್ತೆ. ಇದಕ್ಕೆ ಸಿವಿಲ್ ಇಂಜಿನಿಯರಿಂಗ್ಗೆ ಸ್ಯಾಲರಿ ಪ್ಯಾಕೇಜ್ ಬಂದು ಪರ್ ಇಯರ್ಗೆ ಆವ್ರೇಜ್ ಬೇಸ್ ಸ್ಯಾಲರಿ ಕೊಡ್ತಿರೋದು 3,21,000 ಇದೆ ನಮ್ಮ ಇಂಡಿಯಾದಲ್ಲಿ. ನೀವು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತೀನಿ ಅಂದರೆ ನಿಮ್ಮ ಬ್ರೈನು ತುಂಬ ಚೆನ್ನಾಗಿರಬೇಕು. ಯಾರಿಗೆ ಇದ್ರ ಬಗ್ಗೆ ಪ್ಯಾಷನ್ ನಾನು ಮಾಡಲೇಬೇಕು ಇಂಜಿನಿಯರಿಂಗ್ನ ಅಂತ ಆಸೆ ಇರುತ್ತೆ ನೋಡಿ, ಅವರೇ ಈ ಥರ ಮಾಡಿ. ಈ ಕೋರ್ಸ್ ಬಗ್ಗೆ ನಾನು ಸಜೆಸ್ಟ್ ಮಾಡ್ತೀನಿ. ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರಾಗಿ ಒಂದೇ ಕೋರ್ಸ್ ಬಗ್ಗೆ ಫುಲ್ಲು ಡೀಟೇಲ್ಸ್ ಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ. ನಾನು ಆ ವಿಡಿಯೋ ಖಂಡಿತವಾಗ್ಲೂ ನಿಮಗೋಸ್ಕರ ಒಬ್ಬರು ಕಮೆಂಟ್ ಮಾಡಿದ್ರೂ ಆ ವಿಡಿಯೋ ನಾನು ಮಾಡೇ ಮಾಡ್ತೀನಿ. ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದೇ ನನ್ನ ಉದ್ದೇಶ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಬೆಳಗಿನ ಜಾವ 3 ಗಂಟೆಲಿ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಸೈಲೆನ್ಸ್ ಇರುತ್ತೆ ಅಂತ. ನನ್ನ ಡೆಡಿಕೇಶನ್ ಲೆವೆಲ್ ನೀವೇ ನೋಡಬೇಕು. ಬಟ್ ನಾನು ಹೇಳೋದು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ನಿಮಗೆ ತುಂಬ ಒಳ್ಳೆ ಥರ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ ಫ್ಯೂಚರ್ನಲ್ಲಿ. ನೀವು ಮಾಡೋದಿದ್ದರೆ ಈ ಕೋರ್ಸ್ನ ಮಾಡಿ. ಇಂಜಿನಿಯರಿಂಗ್ನಲ್ಲಿ ಈ ಟಾಪ್ 5 ಕೋರ್ಸಸ್ಸಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಎಲ್ಲ ಒಳ್ಳೆ ಕೋರ್ಸ್ಗಳೇ, ಎಲ್ಲ ಒಳ್ಳೆ ಸ್ಯಾಲರಿ ಪ್ಯಾಕೇಜೇ ನಿಮಗೆ ಸಿಗುತ್ತೆ. ಯಾರೋ ಸೇರಿಕೊಂಡ್ರು ಅನ್ನೋ ಮಾತ್ರಕ್ಕೆ ನೀವು ಬೇರೆ ಯಾವುದಕ್ಕೂ ಹೋಗಿ ಸೇರ್ಕೊಳ್ಳೋದು, ಯಾರೋ ಸೇರಿಸ್ಬಿಟ್ರು ಮನೆಯವ್ರ ಬಲವಂತಕ್ಕೆ. ನೀವು ಸ್ಟಾರ್ಟಿಂಗ್ ಇಂಜಿನಿಯರಿಂಗಲ್ಲಿ ಮೇಯ್ನ್ ಫಾಲ್ಟ್ ಆಗೋದೇನು ಗೊತ್ತಾ, ಫಸ್ಟ್ ಇಯರ್ನಲ್ಲಿ ಫಸ್ಟ್ ಸೆಮ್ಮು ಮತ್ತು ಸೆಕೆಂಡ್ ಸೆಮ್ಮು ತುಂಬ ಚೆನ್ನಾಗೇ ಹೋಗುತ್ತೆ. ಎಲ್ಲ ಡಿಗ್ರಿನಲ್ಲೂ ಆಗೋದದೇ. ಆಮೇಲೆ ನಿಮ್ಗೆ ಇಷ್ಟ ಇಲ್ಲದೆ ಇರೋದ್ರೂ ಕಲಿಬೇಕು ಅಂತ ಬಂದಾಗ ಅಲ್ಲಿ ಹೇಳ್ಕೊಡೋ ಟೀಚಿಂಗು, ಅಲ್ಲಿ ಹೇಳ್ಕೊಡೋ ನಾಲೆಡ್ಜು ನಿಮಗೆ ಸ್ವಲ್ಪನೂ ಸೊ ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮಗಿಷ್ಟ ಆಗಿದ್ದನ್ನು ನೀವು ಮಾಡಿ. ಟಾಪ್ 5ಅಲ್ಲಿ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತೀರೋ ಅದ್ರ ಬಗ್ಗೆ ಮಾಡ್ತೀನಿ. ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ಸಿಗೋಣ ಗುರು ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋಸ್ನೂ ನೀವು ಎಲ್ರಿಗಿಂತ ಮೊದಲೇ ಬೇಗ ನೋಡ್ಬೋದು. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.